ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರಗಳು. ರೈತ ಬಾಂಧವರೇ, ತಿಳಿಸೋದೇನಂತಂದರೆ, ಈಗ ಮಳೆ ಬಂದು ಹೋಗಿದ ನಂತರ ಉಬ್ಬಣಿಕೆ ಜಾಸ್ತಿ ಇರ್ತದೆ. ಹಾಗಾಗಿ ಬೆಳೆಗೆ ರೋಗ ಬರೋಂಥ ಚಾನ್ಸಸ್ ಜಾಸ್ತಿ ಇರ್ತವೆ. ಅದು ಯಾವುದೇ ಬೆಳೆ ಇರಲಿ, ಹಾರ್ಟಿಕಲ್ಚರ್ ಹಿಡ್ಕೊಂಡು ಅಗ್ರಿಕಲ್ಚರ್ ಕ್ರಾಪ್ ಯಾವುದೇ ಇರಲಿ, ಅಲ್ಲಿ ಚಿಕ್ಕುಡ್ದ ಅಂಶ ಜಾಸ್ತಿ ಆಗ್ತಾವೆ, ರೋಗ ರುಜಿ ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತವೆ. ಹಾಗಾಗಿ ದಯಮಾಡಿ ಯಾರ್ಯಾರು ಈಗ ಏನು ಜಾಸ್ತಿ ಆಗ್ಯಾವ ಅದೇ ಟೈಮ್ ರೋಗನೂ ಅದೇ ಟೈಪ್ ಬರ್ತಾ ಇರ್ತದೆ. ನಾವು ಬಂದ ಮೇಲೆ ನೋಡೋರು ಅಂತಂದ್ರೆ ಸಾಧ್ಯನೇ ಇಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ. ದಯಮಾಡಿ ಯಾರ್ಯಾರು ಸ್ಪ್ರೇ ಮಾಡ್ಬೇಕಂತ ವಿಚಾರ ಮಾಡತ್ತೀರಿ, ದಯಮಾಡಿ ಕಂಪಲ್ಸರಿ ಫಂಗಿಸೈಡ್ ಅಂದರೆ ಪೌಡರ್ ಹಾಕ್ಕೊಳ್ರಿ. ಕಂಪಲ್ಸರಿ ಪೌಡರ್ ಹಾಕ್ಕೊಂಡು ಹೊಡೀರಿ. ಯಾಕಂದ್ರೆ ಅದು ರೋಗ ಕಂಟ್ರೋಲ್ ಪ್ರಿವೆಂಟಿವ್ ಆಗಿ ಮಾಡ್ಕೊಂಡ್ರೆ ಬೆಸ್ಟ್ ಕಂಟ್ರೋಲ್ ಇರ್ತದೆ. ಇಲ್ಲ ಅಂದ್ರೆ ಬಂದ ಮೇಲೆ ಏನು ಮಾಡೋಕೆ ಬರಲ್ಲ, ಕಿತ್ತು ಬಿಟ್ಟು ನೀವು ಭಾಳಷ್ಟು ಉದಾಹರಣೆಗಳು ನೋಡಿರಿ. ಯಾಕಂದ್ರೆ ಹೋದ್ರ ಸಾವಿರದಾಗಲಿ ನಟೆ ರೋಗ ಆಗಲಿ ಇವೆಲ್ಲ ನೋಡಿದ್ರಿ. ಹಾಗಾಗಿ ದಯಮಾಡಿ ನಾನು ಕಡಿಮೆ ಖರ್ಚಲ್ಲಿ ಹೊಡಿತೀನಿ ಅಥವಾ ನಂಗೆ ಬರೀ ಅಗ್ರಿಕಲ್ಚರ್ದಾಗ ಇಮ್ಡೆ ಕೊಡ್ತಾರೆ, ಅದು ಒಂದು ಇಮ್ಡೆ ಒಂದೇ ಹುಡ್ಕೊಂಬರ್ತೀನಿ ಅಂತಂದು ದಯಮಾಡಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಮ್ಡನೂ ತೊಗೊಳ್ರಿ, ಅದ್ರ ಜೊತೆಯಲ್ಲಿ ಸಾಫ್ ಪೌಡರು ತೊಗೊಳ್ರಿ. ಮತ್ತು ಅದ್ರ ಜೊತೆಯಲ್ಲಿ ಖಾತ್ ಹಾಕೋತೀನಿ ಅಂದ್ರೆ NPK 1:1 ಹಾಕ್ಕೊಳ್ರಿ. ಅದ್ರ ಜೊತೆಗೆ ಟಾನಿಕ್ ಹಾಕ್ಕೊಳ್ರಿ. ಇದು ಚಾಯ್ಸ್ ನಿಮ್ಮದು. ಬಟ್ ಫಂಗಿಸೈಡ್ ಕಂಪಲ್ಸರಿ ಹಾಕ್ಕೊಳ್ರಿ. ಯಾಕಂದ್ರೆ ಬೆಳೆ ನಿಮ್ಮ ಕೈಯಲ್ಲಿ ಇರ್ತದೆ, ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಬರಲ್ಲ.